So today we are going to learn about the new topic. Okay. So by name is exponents and powers. Okay. Exponents. Very good morning. Okay. Exponents and powers. Okay. 1 second. Sorry. Exponents and powers. Exponents and powers. In Kannada, we can call it as a ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಂತ ಕರಿತೀವಿ. ಓಕೆ, ಸೊ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ನ್ಯೂ ಟಾಪಿಕ್, ಓಕೆ, ಸೊ ನಮ್ದು ಲಾಸ್ಟ್ ಕ್ಲಾಸ್ ನಲ್ಲಿ ಒಂದು ಎಕ್ಸರ್ಸೈಸ್ ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ ಇದೆ. ಓಕೆ, ಸೊ ಅದಕ್ಕಿಂತ ಮುಂಚೆ ನಮ್ಮ ಫಸ್ಟ್ ಸೆಷನ್ ಏನಂದ್ರೆ ಮೋಟಿವೇಶನಲ್ ಕೋಟ್ಸ್. ಓಕೆ, ಸೊ ಮೋಟಿವೇಶನಲ್ ಕೋಟ್ಸ್ ಇವತ್ತು ನಾನು ಏನ್ ಹೇಳ್ತೇನೆ ಅಂದ್ರೆ, ಸೊ ನಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಸಮ್ ಸ್ಟೂಡೆಂಟ್ಸ್ ಹಂಗೆ ಸುಮ್ನೆ ಮೆಸೇಜ್ ಮಾಡೋದು, ಸುಮ್ನೆ ಅನ್ನೆಸೆಸರಿ ಮೆಸೇಜ್ ಮಾಡ್ತಿದ್ರು. ಸೊ ಅದ್ರ ಬಗ್ಗೆ ನಾನು ಹೇಳ್ಬೇಕು ಅನ್ಕೊಂಡೆ. ಸೊ ಮೆಸೇಜ್ ಮಾಡೋದೇ ಎಲ್ಲಿ ನಿಮಗೆ ನೆಸೆಸಿಟಿ ಇದೆ ಅಥವಾ ನಿಮ್ಗೆ ಎಲ್ಲಿ ಕ್ವಶನ್ಸ್ ಕೇಳ್ಬೇಕು ಅನಿಸ್ತದೆ ಅವಾಗಷ್ಟೇ ಮೆಸೇಜ್ ಮಾಡ್ರಿ. ಸುಮ್ನೆ ಅನ್ನೆಸೆಸರಿ ನಮ್ ಫ್ರೆಂಡ್ ಯಾರು, ನಿಮ್ ಫ್ರೆಂಡ್ ಯಾರು, ಸುಮ್ನೆ ಅನ್ನೆಸೆಸರಿ ಮೆಸೇಜ್ ಮಾಡೋದ್ರಿಂದ ಅದು ಸುಮ್ನೆ ಇಲ್ಲೆಲ್ಲ ಆನ್ಲೈನ್ ಎಲ್ಲ ಡಿಸ್ಪ್ಲೇ ಆಗ್ತಿರ್ತೈತಿ. ಹಾಗಾಗಿ ನಾನೊಬ್ಬ ನಿಮ್ಮ ವೆಲ್ ವಿಶರ್ಸ್ ಆಗಿ ಹೇಳ್ತಾ ಇದ್ದೀನಿ, ಸುಮ್ನೆ ಅನ್ನೆಸೆಸರಿ ಮೆಸೇಜ್ ಮಾಡ್ಬೇಡ್ರಿ. ನಿಮಗೇನ್ ನೀಡ್ ಇದೆ ಅಥವಾ ನಿಮ್ಗೆ ಎಲ್ಲಿ ಕ್ವಶನ್ಸ್ ಇದೆ, ಸೊ ಅಲ್ಲಿ ನೀವೇನ್ ಮಾಡ್ರಿ, ಕರೆಕ್ಟ್ ಆಗಿ ಮೆಸೇಜ್ ಮಾಡ್ರಿ. ಸುಮ್ನೆ ಅನ್ನೆಸೆಸರಿ ಯಾವುದೇ ಕ್ಲಾಸ್ ನಲ್ಲಿಯೂ ಮೆಸೇಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಆಮೇಲೆ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಸೆಷನ್, ಅವರ್ ಡೈಲಿ ರುಟೀನ್, ದಟ್ ಈಸ್ ಡಿಕ್ಟೇಷನ್ ವರ್ಡ್ಸ್. ಓಕೆ, ಸೊ ಫಸ್ಟ್ ನಾನು ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಡ್ತೀನಿ. ಓಕೆ, ಐ ಆಮ್ ಅಗೇನ್ ರಿಕ್ವೆಸ್ಟಿಂಗ್ ಟು ಕೋಆರ್ಡಿನೇಟರ್ಸ್ ಟು ಟೇಕ್ ದ ಪಿಕ್ಚರ್ಸ್ ಆಫ್ ದೋಸ್ ಡಿಕ್ಟೇಷನ್ ವರ್ಡ್ಸ್ ಅಂಡ್ ಸೆಂಡ್ ಟು ಅವರ್ ಅಡ್ಮಿನ್ ಟೀಮ್. ಓಕೆ, any 5 to 10 students of dictation words photos. Okay, okay, very good. Happy maths day, ma'am. Thank you. Okay, ಸೊ ಇಲ್ಲಿ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಇದೆ ಅಲ್ಲ, ಸೊ ಅದರಲ್ಲಿ ನಾವು ಈಗ ಅದ್ರಲ್ಲಿ ಡಿಕ್ಟೇಷನ್ ವರ್ಡ್ಸ್ ಗಳನ್ನ ನಾನು ಹೇಳ್ತೇನೆ ನೋಡ್ರಿ. ಸೊ ಫಸ್ಟ್ ನೀವು ಡಿಕ್ಟೇಷನ್ ವರ್ಡ್ಸ್ ಗಳನ್ನ ನೋಡ್ರಿ. ಇಲ್ಲಿ ಆಧಾರ, ಫಸ್ಟ್ ಕನ್ನಡ ವರ್ಡ್ಸ್ ಗಳನ್ನ ಬರೀರಿ. ಆಧಾರ, ಆಧಾರ. ನೆಕ್ಸ್ಟ್ ಘನ, ಆಧಾರ. ನೆಕ್ಸ್ಟ್ ಘನ. ಓಕೆ, ಆಧಾರ, ಘನ. ನೆಕ್ಸ್ಟ್ ಪೂರ್ಣಾಂಕ, 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 ಪೂರ್ಣಾಂಕ. ನೆಕ್ಸ್ಟ್ ನಿಯಮಗಳು. ನೆಕ್ಸ್ಟ್ ನಿಯಮಗಳು, ಫೋರ್ತ್ ಒನ್ ಏನಿದೆ, ನಿಯಮಗಳು, ನಿಯಮಗಳು. ಓಕೆ, ನೆಕ್ಸ್ಟ್ ಬರದ್ರಿ ನಿಯಮಗಳು. ನೆಕ್ಸ್ಟ್ ವಿಲೋಮ, ವಿಲೋಮ, ವಿಲೋಮ. ಬರದ್ರಿ 5 ವರ್ಡ್ಸ್ ಕನ್ನಡ ಆದ್ವಲ್ಲ. ಓಕೆ, ಈಗ 6 to 10 ಏನ್ ಮಾಡ್ರಿ, ಇಂಗ್ಲಿಷ್ ವರ್ಡ್ಸ್ ಗಳನ್ನ ಹೇಳ್ತೇನೆ. ಸೊ ಇಂಗ್ಲಿಷ್ ವರ್ಡ್ಸ್ ಗಳನ್ನ ಬರೀರಿ. ಸೊ ಮತ್ತೊಂದ್ಸಲ ನಿಮ್ ನೆನಪಿದೆಲ್ಲ, ನಾ ಮತ್ತೆ ರಿಪೀಟೆಡ್ಲಿ ಹೇಳುದಿಲ್ಲ. ಪ್ರತಿ ಸಲ ನೀವು ಸ್ಕೂಲ್ ನೇಮು, ಆಮೇಲೆ ನಿಮ್ಮ ಹೆಸರು, ಆಮೇಲೆ ಇವತ್ತಿನ ಡೇಟ್ ಅನ್ನ ಹಾಕ್ಬೇಕು. ಓಕೆ, ಸೊ 7th one word cube, cube. 7th word, sorry, 6th word cube, cube. Okay, next 7th word cuboid, 7th word cuboid. Next 8th word base, base, base. Okay, next integer, integer,
integer, integer. Okay, so last word laws, laws ಅಂತ ಇದೆ. Okay, laws. Okay, okay, ಆಯ್ತಲ್ಲ. Okay, okay, ಸೊ ಇಲ್ಲಿ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್. ಓಕೆ, ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಇವತ್ತು ಸ್ಪೆಷಲ್ ಡೇ ಯಾವ್ದಂದ್ರ ಮ್ಯಾಥ್ಸ್ ಡೇ. ಓಕೆ, ಸೊ ಇದ್ರ ಯಾರ ಒಂದು ರಿಮೆಂಬರಿಗೋಸ್ಕರ ಈ ಮ್ಯಾಥ್ಸ್ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಹೇಳ್ಬೋದಾ ಯಾರಾದ್ರೂ? ಶ್ರೀಧರಾಚಾರ್ಯ ಅಂದ್ರೆ ಶ್ರೀಧರಾಚಾರ್ಯ ಅವರ ಒಂದು ಅವ್ರ ಮ್ಯಾಥ್ಸ್ ಗೆ ನೀಡಿರುವಂತ ಕೊಡುಗೆಗಳ ಒಂದು ನೆನಪಿಗೋಸ್ಕರ ನಾವೇನ್ ಮಾಡ್ತೀವಿ ಈ ಮ್ಯಾಥ್ಸ್ ಡೇ ಅನ್ನ ಯಾವುದು ಡಿಸೆಂಬರ್ 22 ಮ್ಯಾಥ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆಫ್ಲೈನ್ ಸ್ಕೂಲ್ ನಲ್ಲಿ ಸೊ ನಾವೆಲ್ಲ ಅವತ್ತು ಮ್ಯಾಥ್ಸ್ ಎಕ್ಸಿಬಿಷನ್ ಇವೆಲ್ಲ ಕಂಡಕ್ಟ್ ಮಾಡ್ತಿದ್ವಿ. ಓಕೆ, ಸೊ ಬಟ್ ಇದು ಆನ್ಲೈನ್ ಆಗಿರೋದ್ರಿಂದ ಜಸ್ಟ್ ನಾನು ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಹಾಗಾದ್ರೆ ಇವಾಗ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಈ ಒಂದು ಟಾಪಿಕ್ ಅನ್ನ ಹೊಸ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಏನಾಗಿತ್ತು ಹಿಂದಿನ ಕ್ಲಾಸ್ ಏನಾಗಿತ್ತು ಮೆನ್ಸುರೇಷನ್ ಟಾಪಿಕ್ ಆಲ್ರೆಡಿ ನಮ್ದು ವ್ಯಾಲ್ಯೂಮ್ ಬೇಸ್ ಅವನ್ನೆಲ್ಲ ಕಲ್ಸಿದ್ವಿ. ಸೊ ಅದ್ರದ್ದು ಎಕ್ಸರ್ಸೈಸ್ ಅನ್ನ ನೀವೇ ಮಾಡ್ರಿ. ಸೊ ಹಾಗಾಗಿ ಅದೊಂದು ಕಂಪ್ಲೀಟ್ ಆಯ್ತು. ಸೊ ಅದ್ರ ಮೇಲೆ ಬರ್ತಕ್ಕಂತ ಏನದು MCQ ಟೆಸ್ಟ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ನಲ್ಲೇ ಕಂಡಕ್ಟ್ ಮಾಡ್ಬೇಕಿತ್ತು. ಬಟ್ ಅಲ್ಲೇನೋ ನೀವು ಸುಮ್ಮನೆ ಅನ್ನಿಸಿ ಮೆಸೇಜ್ ಮಾಡ್ತಾ ಮಾಡ್ತಾ ಅಲ್ಲೇನೋ ಟೈಮ್ ಹೋಗ್ಬಿಡ್ತು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ಆ ಒಂದು ಯಾವ್ದು ಹೇಳ್ರಿ ಮೆನ್ಸುರೇಷನ್ ಟಾಪಿಕ್ ಮೇಲೆ ನಿಮ್ಗೆ MCQ ಟೆಸ್ಟ್ ಅನ್ನ ಜಸ್ಟ್ ಒಂದು 10 ಕ್ವಶನ್ಸ್ ಇರ್ತಾವು ಕಂಡಕ್ಟ್ ಮಾಡ್ತೇನೆ. ಓಕೆ, ಸೊ ಹಾಗಾದ್ರೆ ಟುಡೇ ವಿಲ್ ಸ್ಟಾರ್ಟ್ ದ ನ್ಯೂ ಟಾಪಿಕ್ ಬೈ ನೇಮ್ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್, ಘಾತಾಂಕಗಳು ಮತ್ತು ಘಾತ ಸೂಚಿಗಳು. ಓಕೆ, ಸೊ ಫಸ್ಟ್ ನಾವೇನ್ ಮಾಡ್ರಿ ನಾನು ಇಲ್ಲಿ ನಂಬರ್ ಬರೀತೇನೆ. ಓಕೆ, ಕ್ಯಾನ್ ಯು ರೀಡ್ ದಿಸ್ ನಂಬರ್? ಓಕೆ, ಜಸ್ಟ್ ಈಸಿ ಇದೆ, ಓದ್ಬೋದು. ಎಷ್ಟಿದು? ಎಷ್ಟಿದು ಈ ನಂಬರ್? ಎಷ್ಟು ಎಷ್ಟು ಸಿಂಪಲ್ ಕ್ವಶನ್ ಕೇಳ್ತಾ ಇದ್ದೀರಿ ಮೇಡಮ್ ನಮ್ಗೆ 10th ಅವ್ರಿಗೆ, ಸಾರಿ 8th ಅವ್ರಿಗೆ. ಓಕೆ, ಸೊ ನೆಕ್ಸ್ಟ್ ಇದು ಇದೆಷ್ಟಿರ್ಬೋದು? ಓಕೆ, ಎಷ್ಟಿರ್ಬೋದು? ಇದೆಷ್ಟಾಯ್ತು? 4,57,764 ಆಯ್ತು. ಇದು ಓಕೆ, 4,57,764 ರೈಟ್. ಓಕೆ, ಇದು 4,56,78,764 ಆಯ್ತು. ಓಕೆ, ಸೊ ಈ ರೀತಿ ನಾವು ನಂಬರ್ಸ್ ಗಳನ್ನ ನಮ್ಗೇನಾಗಿದ್ದು ನಾವು ಗೊತ್ತಿದಾವ್ ನಮ್ಗೆ, ಹೌದಾ? ಏನು ಅಂದ್ರೆ ನಮ್ಮ ಭಾರತೀಯ ಪದ್ಧತಿಗಳು ಗೊತ್ತಿದಾವು. ಸೊ ಅದ್ರ ಬೇಸ್ ಮೇಲೆ ಅಥವಾ ನಾವು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ಸ್ ಗಳ ಬಗ್ಗೆ ನಮ್ಗೆ ಗೊತ್ತಿದಾವ್. ಓಕೆ, ಸೊ ಹಾಗಾದ್ರೆ ಇದನ್ನು ಓದ್ಬೋದಾ ನೀವು? ಹೌದಾ, ಓದ್ಬೋದಾ ಇದನ್ನ? Can anybody try this to read? No ma'am. ಹೌದಾ? ಸೊ ಇದೇನಾಗ್ತದೆ ನಮ್ಗ ದೊಡ್ಡ ನಂಬರ್ ಆಗುತ್ತ. ಸೊ ಈ ದೊಡ್ಡ ನಂಬರ್ ಅನ್ನ ನಾವು ಸಿಂಪ್ಲಿಫೈ ಮಾಡಿ ನಮ್ಗ ಕನ್ವಿನಿಯಂಟ್ ಆಗಿ ಓದ್ಲಿಕ್ಕೆ ಅಂತ ಹೇಳಿ ನಾವ್ ಏನ್ ಮಾಡಿದ್ವಿ, ಯಾಕ ಈ ಒಂದು
ಇದನ್ನ ಕನ್ವಿನಿಯಂಟ್ ಮಾಡ್ಲಿಕ್ಕೆ ನಾವು ಒಂದಿಷ್ಟು ನಂಬರ್ ಸಿಸ್ಟಮ್ ಅನ್ನ ಚೇಂಜ್ ಮಾಡಿದ್ವಿ. ಸೊ ಆ ನಂಬರ್ ಸಿಸ್ಟಮ್ ನಮ್ಗೆ ಏನಾಗತ್ತೆ ಹೇಳ್ರಿ, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಅಂದ್ರೆ ನಮಗ್ ಈಸಿ ದೊಡ್ಡ ನಂಬರ್ ಅನ್ನ ಯಾವ ರೀತಿ ಒಂದಿಷ್ಟು ನಮಗ್ ಮೆಥಡ್ಸ್ ಗಳು ಗೊತ್ತದವು, ಹೌದಾ, ಆ ನಂಬರ್ ಸಿಸ್ಟಮ್ಸ್ ಗಳ ಮೆಥಡ್ಸ್ ಗಳು ಗೊತ್ತದವು, ಅದ್ರ ಬೇಸ್ ಮೇಲೆ ನಾವ್ ಎಲ್ ಮಾಡ್ಬೋದು ಹೇಳ್ರಿ, ಅಪ್ ಟು ಕ್ರೋರ್ ವರೆಗೂ ಓದ್ಬೋದು. ಬಿಟ್ರೆ ನಾವ್ ಏನ್ ಮಾಡ್ಬೋದು, ಮಿಲಿಯನ್ ಬಿಲಿಯನ್ ವರೆಗೂ ಓದ್ಬೋದು. ಬಟ್ ಅದ್ರ ನೆಕ್ಸ್ಟ್ ನಮಗೆ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಅದನ್ನ ಏನ್ ಮಾಡ್ತೀವಿ, ಆ ಗಿವನ್ ನಂಬರ್ ಅನ್ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಅ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ರೂಪದಲ್ಲಿ ಬರೆದಾಗ ನಮ್ಗೆ ಈಸಿಲಿ ಗೊತ್ತಾಗ್ತೈತೆ, ಹೌದಾ. ಸೊ ಈಗ ನಾನು ಇದನ್ನ ಯಾವ ರೀತಿ ಬರೀತೆ ನೋಡ್ರಿ, ಈಗ 597 ಅಂತ ಬರದೆ ಇಂಟು 10 ಓಕೆ. ಸೊ ಇದನ್ನ ಏನ್ ಮಾಡ್ತೇನೆ ಹೇಳ್ರಿ, ಇಲ್ಲಿ ಎಷ್ಟು ಝೀರೋಸ್ ಅದಾವಲ್ಲ ಅದನ್ನ ಏನ್ ಮಾಡ್ತೇನೆ, ಇಲ್ಲಿ ರೇಸ್ ಟು ಪವರ್ ಆಗಿ ನಾನು ಬರೀತೇನೆ, ಹೌದಾ. ಸೊ ಎಷ್ಟು ಝೀರೋ ಇದಾವ ನೋಡ್ರಿ, 1 2 3 4 5 6 7 8 9 10 11 12 13 14 15 ಓಕೆ. ಸೊ 10 15 ಅಂತ ಇದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲಿ ಏನಾಗಿದೆ ಹೇಳ್ರಿ, 21 ನಂಬರ್ಸ್ ಗಳು ಕೊಟ್ಟಿದ್ದಾರೆ, ಹೌದಾ. ನೋಡ್ತಾ ಇದ್ದೀರಿ, ಅಲ್ಲಿ ಏನಾಗ್ತಾ ಇದೆ, ಮಾಸ್ ಆಫ್ ದ ಅರ್ತ್ ಅನ್ನ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ. ಸೊ ಅಷ್ಟೆಲ್ಲ ಝೀರೋ ಅನ್ನ ಬರೀಲಿಕ್ಕೆ ಹೋಗಿಲ್ಲ, ಜಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೋಡ್ಬಹುದು ನೀವು, ಹೌದಾ. ಸೊ ಏನಾಗ್ತಾ ಇದೆ ಇಲ್ಲಿ 597 ಇಂಟು 10 15 ಮಾಡಿದ್ದಾರೆ. ಇನ್ನೂ ಒಂದು ಸ್ಟೆಪ್ ಅಂದ್ರೆ ಇಲ್ಲಿ ನಾವೇನ್ ಮಾಡ್ಬೋದು, 597 ಓದೋದು ನಮಗ್ ಬಹಳ ಡಿಫಿಕಲ್ಟ್ ಆಯ್ತು, ಓಕೆ, 597 ಗಿಂತ. ಸೊ ಇದನ್ನ ಇನ್ನೂ ಈಸಿಯಾಗಿ ಬರಿಬೇಕಂದ್ರೆ ನಾನು 5.97 ಇಂಟು ಇಲ್ಲಿ ಏನಾಯ್ತು, 2 ಡಿಜಿಟ್ ಪಾಯಿಂಟ್ಸ್ ಅನ್ನ ಸರಿಸಿದಾಗ ಏನಾಯ್ತು, ಇದು 10 17 ಅಂತ ಆಗುತ್ತೆ. ಸೊ ಈ ರೀತಿ ನಾವು ಇನ್ನೂ ಚಿಕ್ಕದಾಗಿ ನಾವು ಬರೀಬಹುದು, ಓಕೆ. ಸೊ ಆ ರೀತಿ ನಾವು ದೊಡ್ಡ ನಂಬರ್ಸ್ ಗಳನ್ನ ನಮ್ಮ ಕನ್ವಿನಿಯಂಟ್ ಆಗಿ ಸಿಂಪಲ್ ಆಗಿ ನಾವು ಈ ಮೆಥಡ್ ಅನ್ನ ಬರೀಲಿಕ್ಕೆ ಏನ್ ಯೂಸ್ ಮಾಡ್ತೇವಲ್ಲ, ಇವಕ್ಕೆಲ್ಲ ನಾವೇನಂತ ಕರಿತೀವಿ, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್. ಸೊ ಅದರ ಮೇಲೆ ನಾನು ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ. ಸೊ ಅದರ ಮೇಲೆ ನಾವು ಈ ಒಂದು ನ್ಯೂ ಟಾಪಿಕ್ ಅನ್ನ ಕಲಿಯೋಣ ಅಂತ. ವೆರಿ ಗುಡ್, ಓಕೆ. ಸೊ ನೆಕ್ಸ್ಟ್ ಇಲ್ಲೇ ನೋಡ್ರಿ, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಇದೆ, ಓಕೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ, 2⁴ ಅಂತ ಬರೀತೀನಿ, ಓಕೆ. ಸೊ ಇದನ್ನೇನಂತ ಓದ್ತೀವಿ ನಾವು, 2⁴ ಅಂತ ಓದ್ತೀವಿ, ಹೌದಾ. ಸೊ ಇದೇನಾಯ್ತು, ಒಂದು ಎಕ್ಸ್ಪೋನೆಂಟ್ಸ್ ಘಾತಾಂಕಗಳದ್ದು. ಸೊ ಇದಕ್ ನಾವೇನಂತ ಕರಿತೀವಿ, ಆಮೇಲೆ ಇದಕ್ಕೆ ಏನಂತ ಕರಿತೀವಿ, ಯಾರಾದ್ರೂ ಹೇಳ್ಬೋದಾ? ಕ್ಯಾನ್ ಎನಿಬಡಿ ಟೆಲ್ ಮಿ? 4ಗೆ ಏನಂತ ಕರಿತೀವಿ, 2ಗೆ ಏನಂತ ಕರಿತೀವಿ, ಓಕೆ. ಸೊ 4 ಅಂದ್ರೆ ಇಲ್ಲಿ 2 ಏನಾಗತ್ತಿದು ಬೇಸ್ ಆಗತ್ತ, ಹೌದಾ. ಇದಕ್ಕೆ ಏನಂತ ಕರಿತೀವಿ, ಎಕ್ಸ್ಪೋನೆಂಟ್ ಅಂತ ಕರಿತೀವಿ, ಓಕೆ. ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ, ಓಕೆ. ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ, ಓಕೆ. ಸೊ ಇಲ್ಲಿ ಏನಾಗುತ್ತ, ದ ಪವರ್ ಆಫ್ ಅ ನಂಬರ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಟೈಮ್ ಇಟ್ ಮಸ್ಟ್ ಬಿ ಮಲ್ಟಿಪ್ಲೈಡ್. ಇಲ್ಲಿ ಏನಾಗುತ್ತೆ, ಇದೊಂದು ಪವರ್ ಅಂದ್ರೆ ಈಗ ನಾವು 2 2 ಪವರ್ ಅಂತಾನು ಹಿಂಗೂನು ಓದ್ತಿರ್ತಾರೆ, ಹೌದಾ. ಈಗ 2⁴ ಅಂದ್ರ ಇಲ್ಲಿ ಏನಾಗತ್ತ, 2 ಅನ್ನ ನಾವ್ ಏನ್ ಮಾಡ್ಬೇಕು, ಇದ್ರ ಅರ್ಥ ಏನಾಗದ್ರ 2 × 4 ಅಲ್ಲ, 2 ಅನ್ನ 4 ಟೈಮ್ ಮಲ್ಟಿಪ್ಲೈ ಮಾಡ್ಬೇಕು ನಾವು, ಓಕೆ. ಸೊ ಹಾಗಾದ್ರೆ ಅದರ ಅರ್ಥ ಏನು, 2 × 2 × 2 × 2 ಅಂದಾಗ ನಮಗೊಂದು ಕರೆಕ್ಟ್ ವ್ಯಾಲ್ಯೂ ಬರ್ತೈತಿ, ಓಕೆ. ಸೊ ಏನಾಯ್ತು, 2 2 4 4 2 8 8 2 16, ಹೌದಾ. ಕರೆಕ್ಟಾ, 16 ಆಗತ್ತೆ. ಈ ರೀತಿ ನಮ್ಗೆ ಇದ್ರ ಅರ್ಥ ಏನ್, ಹಾಗಾದ್ರೆ ಬಹಳ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದು ಏನಂದ್ರೆ, ಸಮ್ ಟೈಮ್ ಇಲ್ಲೇ 2⁴ ಇದಾಯ್ತು, ಒಮ್ಮೊಮ್ಮೆ ಈ ರೀತಿ. ಈಗ ಇದನ್ನೇನು 3² ಅಂತ ಇದೆ, ಬಹಳ ಸ್ಟೂಡೆಂಟ್ಸ್ ಅನ್ನ ಎಕ್ಸ್ಪೆಕ್ಟೆಡ್ ಆನ್ಸರ್ ಇದೆ ಏನಂದ್ರ 6 ಅನ್ಬಿಡ್ತೀರಿ, ಹೌದಾ. 3² ಇದೆ ಅಲ್ಲ, ಸೊ ಅದನ್ನ 6 ಅನ್ನುವಂತ ಬಹಳ ಸ್ಟೂಡೆಂಟ್ಸ್, ಬಟ್ ಅದು 6 ಅಲ್ಲ, ಓಕೆ. ಸೊ 3 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು, ಹಾಗಾದ್ರೆ 3 × 3 is 9, ಓಕೆ. ಸೊ 3 × 3 = 9 ಅಂತ ಈ ರೀತಿ, ಹೌದಾ. ಸೊ ನಾವ್ ಏನಾಗುತ್ತೆ, ಇಲ್ಲಿ ಏನ್ ಪವರ್ ಇರ್ತೈತಲ್ಲ, ಸೊ ಇದೇನ್ ಎಕ್ಸ್ಪೋನೆಂಟ್ ಅಂತ ಕರಿತೇವಲ್ಲ, ಸೊ ಅದನ್ನ ಆ ಕೆಳಗಿರುವಂತ ಬೇಸ್ ಅನ್ನ ಅಷ್ಟು ಸಲ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕಂತ ಅದರ ಅರ್ಥ, ಹೌದಾ. ಓಕೆ. ಸೊ ನೆಕ್ಸ್ಟ್ ನಿಮಗೆ ಸ್ವಲ್ಪ ಇವನ್ನೆಲ್ಲ ಐಡಿಯಾ ಇದೆ ನಿಮ್ಗೆ, ಸ್ವಲ್ಪ ಎಲ್ಲಿ ಅಂದ್ರೆ ಸ್ಕ್ವೇರ್ ರೂಟ್ಸ್, ಹೌದಾ. ಸೊ ಅಲ್ಲಿ ನೀವು ಆಮೇಲೆ ಕ್ಯೂಬ್ ರೂಟ್ಸ್ ನಲ್ಲಿ ಜಸ್ಟ್ ಅಲ್ಲಿ ರೇಸ್ ಟು ಇತ್ತಂದ್ರೆ ಅಷ್ಟು ಸಲ ನಾವೇನ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು ಅನ್ನುವಂತ ಒಂದು ಐಡಿಯಾ ಇದೆ,
ಓಕೆ. ಸೊ ಬಟ್ ನಾನು ಇಲ್ಲೊಂದು ಬರೀತೇನೆ ನೋಡ್ರಿ, ಜಸ್ಟ್ ಎಕ್ಸಾಂಪಲ್ ಆಗಿ ಇದನ್ನೇನಂತ ಯಾವ ರೀತಿ ಬರಿಬಹುದು? ಯಾವ ರೀತಿ ಬರಿಬಹುದು ಮ್ಯಾಮ್? ಇದೇನು ರೇಸ್ ಟು ಮೈನಸ್ ಬಂದ್ಬಿಡ್ತಲ್ಲ. ಓಕೆ, ಸೊ ಯಾವ ರೀತಿ ಬರಿಬಹುದು? ಯಾವ ರೀತಿ ಬರಿಬಹುದು? 3 ರೇಸ್ ಟು -3 ಇದೆ. ಯಾರಾದ್ರಿಗೂ ಐಡಿಯಾ ಇದೆಯಾ ಯಾವ ರೀತಿ ಬರಿಬಹುದು ಅಂತ ಹೇಳಿ? ಸೊ ಇದನ್ನ ಏನಂದ್ರೆ ಇದನ್ನ ರೆಸಿಪ್ರೋಕಲ್ ಆಗಿ ನಾವು ಬರಿಬೇಕು. ಸೊ ರೆಸಿಪ್ರೋಕಲ್ ಈಗ ಜಸ್ಟ್ 3 ದ ರೆಸಿಪ್ರೋಕಲ್ ಏನಂತ ಬರೀತೀರಿ ಹೇಳ್ರಿ? 3 ದ ರೆಸಿಪ್ರೋಕಲ್ 3 ದ ರೆಸಿಪ್ರೋಕಲ್ ಏನಂತ ಬರಿತೀವಿ ನಾವು? 1/3 ಅಂತ ಬರಿತೀವಿ, ಕರೆಕ್ಟಾ? ಹಾಗಾಗಿ ಇದನ್ನ ಏನ್ ಮಾಡ್ಬೇಕು? 1/3 ಬರೆದು ಈ -3 ಏನಾಗ್ಬಿಡ್ತೈತೆ ನಮ್ಗ ರೆಸಿಪ್ರೋಕಲ್ ಬರೆಯೋದ್ರಿಂದ ಇಲ್ಲಿ ಏನಾಗತ್ತ? 3 ಆಗತ್ತ. ಸೊ 1/3 ಕ್ಯೂಬ್ ಆಗತ್ತ. 1/3 ಕ್ಯೂಬ್ ಆಗತ್ತ. ಅರ್ಥ ಆಯ್ತಾ? ಅಥವಾ ನಾವು ಈ ರೀತಿನೂ ಬರಿಬಹುದು. 2 ರೇಸ್ ಟು -4 ಅಂತ ಇತ್ತು ಅನ್ಕೊಳ್ಳಿ. ಓಕೆ, ಸೊ ಇದು ಕೂಡ ನಾವೇನ್ ಮಾಡ್ತೀವಿ? 1/2 ಅಂತ ಬರಿತೇವೆ. ಫಸ್ಟ್ 2 ದ ರೆಸಿಪ್ರೋಕಲ್ ಬರಿಬೇಕು. ರೆಸಿಪ್ರೋಕಲ್ ಆಫ್ 2 ಈಸ್ 1/2 ಅಂತ ಇದೆ. ಓಕೆ, ಸೊ ಈಗ ಏನಾಗತ್ತ? -4 ಅನ್ನ ನಾವು ಡಿವೈಡೆಡ್ ಬೈ ಕೆಳಗ್ ಬರ್ದಾಗ ಆಟೋಮೆಟಿಕ್ಲಿ ನಮ್ಗೆ ಏನಾಗತ್ತ? ಮೈನಸ್ ಈ ರೀತಿ ನಮಗ್ ಚೇಂಜ್ ಆಗ್ತದೆ. ಓಕೆ, ಸಾರಿ, ಸಮ್ ಟೈಮ್ ನ ಈ ರೀತಿ ಬರಿಬಹುದು. ಸೊ ಇದನ್ನ ಈ ರೂಪದ ಇಲ್ಲಿ ಎಕ್ಸ್ಪೋನೆಂಟ್ಸ್ ರೂಪದಲ್ಲಿ ಹೇಳ್ರಿ ನೋಡೋಣ. 1/8² ಅಂತ ಇದೆ. 1/8² ಅನ್ನ ಯಾವ ರೀತಿ ಬರಿಬಹುದು ನಾವು? ಹೌ ಟು ರೈಟ್ ದ 8² ಇನ್ ದ ಫಾರ್ಮ್ ಆಫ್ ಇಲ್ಲಿ ನೆಗೆಟಿವ್ ಎಕ್ಸ್ಪೋನೆಂಟ್ಸ್ ರೂಪದೊಳಗೆ ನಾವು ಯಾವ ರೀತಿ ಬರಿಬಹುದು? ಇದನ್ನ 8 ರೇಸ್ ಟು -2. ಹೌದಾ? 8 ರೇಸ್ ಟು ಏನಾಗತ್ತ? -2 ಅಂತ ಈ ರೀತಿ ಬರಿಬಹುದು. ಈ ರೀತಿ ಇದ್ದದನ್ನ ಈ ರೀತಿ ಬರಿಬಹುದು, ಅಥವಾ ಇಲ್ಲಿದ್ದದನ್ನ ಈ ರೀತಿ ಬರಿಬಹುದು. ಅರ್ಥ ಆಯ್ತಾ? ಎನಿ ಡೌಟ್ಸ್ ಹಿಯರ್? ಏನಾದ್ರೂ ಡೌಟ್ಸ್ ಇದ್ರ ಕೇಳಿ. ಈಸಿ ಇದಾವ, ಬಹಳ ಈಸಿ ಟಾಪಿಕ್ ಇದೆ. ಜಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ಕಲ್ತ್ರೆ ನೀವು ಮುಗೀತು. ಓಕೆ, ಸೊ ಇನ್ನೊಂದು ಇಲ್ಲಿದೆ ನೋಡ್ರಿ. ಜಸ್ಟ್ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಇವನ್ನೆಲ್ಲವನ್ನ ಜನರಲ್ ಆಗಿ ಕೊಟ್ಟೆ. ಓಕೆ, ಸೊ ಇದನ್ನ ಹೇಳ್ರಿ ನೋಡೋಣ. 1a ರೇಸ್ ಟು b ಅಂತ ಇದೆ. ಇದನ್ನ ಯಾವ ರೀತಿ ಬರಿಬಹುದು? b a ಟು ದ ಪವರ್ ಆಫ್ -b. ಓಕೆ, a ರೇಸ್ ಟು -b ಅಂತ ನಾವು ಬರಿಬೇಕು. ವೆರಿ ಗುಡ್, ವಿಜಯನಗರ ಸ್ಕೂಲ್. ಓಕೆ, ಸೊ ಇಲ್ಲಿ ಏನಾಗಿದೆ? a ರೇಸ್ ಟು -b ಅಂತ ಬರೀತೀವಿ. ರೈಟ್? ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನಾವೀಗ ಇದ್ರ ನೆಕ್ಸ್ಟ್ ನಾವ್ ಏನನ್ನ ಕಲಿತೇವೆ ಅಂದ್ರೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅನ್ನ ಕಲಿತಾ ಇದೀವಿ. ಸೊ ಸಮ್ ಬೇಸಿಕ್. ಓಕೆ, ಸೊ ಇದಕ್ಕಿಂತ ಮುಂಚೆ ನಾವಿಲ್ಲೊಂದು ನಿಮಗೆ ಇದ್ರ ಬೇಸ್ ಮೇಲೆ ಒಂದಿಷ್ಟು ಸಮ್ ಕ್ವಶನ್ಸ್ ಗಳದಾವ. ಸೊ ನೋಡ್ಕೊಂಡ್ ಬರೋಣ. ಅಲ್ಲೇ ಲಾಸ್ ಅದು ಆಮೇಲೆ ಇದಾವು. ಓಕೆ ಓಕೆ, ಕಾಣಿಸ್ತಾ ಇದೆಯಲ್ಲ? ಸ್ಟಾರ್ಟ್ ಮಾಡೋಣ. ಓಕೆ, ಒಂದ್ ಸೆಕೆಂಡ್. ಓಕೆ, shall we start? One second, game start ಆಗ್ತಿದೆ. 10 as a power of 10. 10 as a power of 10. ಯಾವ ಆನ್ಸರ್ ಇರ್ಬೋದು ನೋಡ್ರಿ ಒಂದ್ಸಲ. I will check the chat box. C 10 as a power of 10. C ಅಂತ ಇದೆ, ನೋಡೋಣ. ಇಲ್ಲಿ ಬರ್ತೈತೆ ನೋಡಿ, 10 raised to 1 ಬರ್ಬೇಕಿತ್ತದ. ಓಕೆ, ಸೊ 10,000 ಆಸ್ ಅನ್ ಎಕ್ಸ್ಪೋನೆಂಟ್. 10,000 ಆಸ್ ಅನ್ ಎಕ್ಸ್ಪೋನೆಂಟ್ ಏನಾಗತ್ ನೋಡ್ರಿ? ಅದನ್ನ ಘಾತಾಂಕ ರೂಪದಲ್ಲಿ ಬರಿಬೇಕು. ಏನಾಗತ್ತ ಆನ್ಸರು? 10,000 ಆಸ್ ಅನ್ ಎಕ್ಸ್ಪೋನೆಂಟ್. 10,000 ಜಸ್ಟ್ 10 raised to ಅಲ್ಲಿ 40 ಇರೋದ್ರಿಂದ. ಓಕೆ, ಸೊ ಯಾರೋ ಮೆಸೇಜ್ ಮಾಡಿದ್ರೆ ಯಾವ್ದು ಸ್ಕೂಲಿಂದ. ಓಕೆ, ಎಲ್ಸಂದ್ರ. ಎ ಎಕ್ಸ್ಪೋನೆಂಟ್ ಘಾತಾಂಕ ರೂಪದಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಕರೆಕ್ಟ್. ನೆಕ್ಸ್ಟ್
100 as the power of 10. 100 as the power of 10. ಅಂದ್ರ 10ರ ಘಾತದಲ್ಲಿ ಆ 100 ಸಾರಿ ಅಲ್ಲಿ ಏನಾಗ್ತಾ ಇದೆ, ಆ 10ರ ಘಾತದಲ್ಲಿ ಅದನ್ನ ಬರ್ದಾಗ ಎಷ್ಟಾಗತ್ ನೋಡ್ರಿ ನಮ್ಗ 100 as the power of 10. See, very good. Okay, so 10 square ಅಂತ 10 into 10. Okay, so ಅಲ್ಲಿ ಏನಾಗತ್ ನೋಡ್ರಿ, ಓಕೆ ಒಂದ್ ಸೆಕೆಂಡ್, ಅದು ನಾನು ಬೈ ಮಿಸ್ಟೇಕ್ ಎಲ್ಲ ಕ್ಲಿಕ್ ಮಾಡ್ಬಿಟ್ಟೆ. ಓಕೆ, ಸೊ ಈಗ ಇವಾಗ ಹೇಳ್ರಿ, ಅಲ್ಲಿ ನೋಡ್ರಿ ಅದು ಎಷ್ಟಿದೆ, ಆಸ್ ಅ ಪವರ್ ಆಫ್ 10 ನೋಡ್ರಿ 1 lakh ಇದೆ. ಸೊ ಅದನ್ನ ಪವರ್ ಆಫ್ 10 ಮಾಡ್ರಿ, ಎಷ್ಟಿದೆ 10⁵ ಬರುತ್ತೆ ನೋಡ್ರಿ. ಓಕೆ, ಬಿ ಅಂತ ಕ್ಲಿಕ್ ಮಾಡ್ಲಿ, ಐ ಥಿಂಕ್ 10⁵ ಅಂತ. ಓಕೆ, ನೆಕ್ಸ್ಟ್ 10,000 as the exponent. 10,000 as the exponent ನೋಡ್ರಿ 4. ಓಕೆ, ಓಕೆ, ನೆಕ್ಸ್ಟ್ 100 as the power of. ಓಕೆ, 100 as the power of. ಓಕೆ, 100 ಅನ್ನ ಎಷ್ಟು 10 ರೂಪದಲ್ಲಿ ನಾವು ಬರಿಬೇಕಂದ್ರೆ ಏನಾಗತ್ತ, 10 into 10. ಓಕೆ, ವೆರಿ ಗುಡ್. ನೆಕ್ಸ್ಟ್ 1 lakh as a exponent. ಎಕ್ಸ್ಪೋನೆಂಟ್ ಏನಾಗತ್ ನೋಡ್ರಿ, ಎಷ್ಟು 0 ಬರ್ಬೇಕು ನಮ್ಗಲ್ಲೇ, 5 0 ಬರ್ಬೇಕು ನೋಡ್ರಿ. ಯಾವ್ದು ಬರತ್ ನಮ್ಗಿಲ್ಲೇ, ಈ ಆಪ್ಷನ್ ಇ ಅಂತ ಇದೆ. ಸೊ ಚೆಕ್ ಮಾಡೋಣ. ಓಕೆ, ಎಕ್ಸ್ಪೋನೆಂಟ್. ನೆಕ್ಸ್ಟ್ 10,000 as a power of 10. ಯಾವ್ದು ಬರ್ತೈತೆ ನೋಡ್ರಿ ಆಪ್ಷನ್, ಬೇಗ ಬೇಗ. ಓಕೆ, ಸೊ ಇಲ್ಲಿ ಏನಾಗತ್ತ, ಪವರ್ ಆಫ್ ಅಂದ್ರೆ ಇಲ್ಲಿ ಏನಿದೆ 4 0 ಇರೋದ್ರಿಂದ ಇದನ್ನ ಕ್ಲಿಕ್ ಮಾಡ್ಬೋದಾ ನಾನು. ಓಕೆ, ವೆರಿ ಗುಡ್. ನೆಕ್ಸ್ಟ್ 10 as an exponent. 10 as an exponent. 10 as an exponent. ಹೌದಾ? ಓಕೆ, ವೆರಿ ಗುಡ್. ನೆಕ್ಸ್ಟ್ 1,000 as a power of 10. 1,000 as a power of 10 ಅಂದ್ರೆ 10 ಅನ್ನ ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದಾಗ ನಮಗ 1000 ಬರ್ತೈತೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 1,000 as an exponent. ಮತ್ತೆ ಅದೇ ಕ್ವಶನ್ ಅನ್ನು ಸ್ವಲ್ಪ ರಿವರ್ಸ್ ಆಗಿ 1,000 as an exponent ನಾವು ಘಾತ ರೂಪದಲ್ಲಿ ಯಾವ ತರ ಬರಿತೀವಿ 10 ಇದ್ದು. ಓಕೆ, ಸೊ ಏನಾಗತ್ ನೋಡ್ರಿ ಇಲ್ಲಿ 10 cube. ಓಕೆ, ವೆರಿ ಗುಡ್. ನೆಕ್ಸ್ಟ್ 10 as a power of 10. 10 as a power of 10. 10 ಅನ್ನ 10 ರೂಪದಲ್ಲಿ ಎಷ್ಟು ಸಲ ಮಲ್ಟಿಪ್ಲೈ ಮಾಡಬಹುದು ನಾವು, ಓನ್ಲಿ 10 ಅಷ್ಟೇ ಬರುತ್ತೆ. ಓಕೆ, ಓಕೆ, ನೆಕ್ಸ್ಟ್ 100 as an exponent. 100 as an exponent. 100 ಅನ್ನ ಲಾಸ್ಟ್ ಇರೋದೇ ಅದೇ ಒಂದೇ ಆನ್ಸರ್. ಓಕೆ, ಸೊ 10 ಸ್ಕ್ವೇರ್ ಅಂತ ಇದೆ. ವೆರಿ ಗುಡ್. ಗೇಮ್ ಕಂಪ್ಲೀಟ್. ಓಕೆ, ವೆರಿ ಗುಡ್. ಸೊ ಅದೇನಾಗ್ಬಿಡ್ತು, ನಾನು ಕರ್ಸರ್ ಪಾಯಿಂಟ್ ಹಿಂಗ್ ಮಾಡುವ ಎಲ್ಲ ಕೂಡ ಕ್ಲಿಕ್ ಆಗ್ಬಿಟ್ವು. ಓಕೆ, ಸೊ ಹಾಗಾಗಿ ನಾನು ಮತ್ತೊಂದ್ಸಲ ಅದನ್ನ ರಿಪೀಟ್ ಮಾಡಿದೆ. ಓಕೆ, ಸೊ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಇದೆ. ಸೊ ಅಲ್ಲಿ ಎಕ್ಸಾಂಪಲ್ ನಿಮ್ಗೆ ಕೊಟ್ಟೆ. ಓಕೆ, ಸೊ ಈಗ ನಾವೀಗ ಇವಾಗ ಏನ್ ಕಲಿತಾ ಇದೀವಿ ಅಂದ್ರೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅನ್ನ ಕಲಿತಾ ಇದ್ದೀವಿ. ಓಕೆ, ಸೊ ನಮ್ಮ ಒಂದು ಟಾಪಿಕ್ ಯಾವ್ದಂದ್ರೆ we will learn about the laws of exponents. Okay, laws of exponents.
ಅಂದ್ರೆ ಘಾತಾಂಕಗಳ ನಿಯಮಗಳು. ಜಸ್ಟ್ ನಮಗೆ ಇಲ್ಲಿ ಏನಾಗ್ಬಿಡ್ತೈತೆ ಹೇಳ್ರಿ, ನಾವು ಹಂಗೆ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಗಳನ್ನ ಅಷ್ಟೇ ನೋಡಿದ್ವಿ. ಸ್ವಲ್ಪ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಗಳು ಬಂದ್ವು ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಯೂಸ್ ದಿಸ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದ ಎಕ್ಸ್ಪೋನೆಂಟ್ಸ್. ಓಕೆ, ಸೊ ಎಕ್ಸ್ಪೋನೆಂಟ್ಸ್ ಗೆ ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಈ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಹೌದಾ? ಸೊ ಫಸ್ಟ್ ನಾನು ಅದರದ ಲಾಸ್ ಯಾವ್ಯಾವ ಇದಾವ ಅನ್ನೋದನ್ನ ಬರೆಸ್ತೇನೆ, ಅದಾದ್ಮೇಲೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತೇನೆ. ಓಕೆ, ಸೊ ಫಸ್ಟ್ ಒನ್ ಏನಿದೆ, ಫಸ್ಟ್ ಒನ್ ಈಸ್ ಎ ರೇಸ್ ಟು ಎಂ, ಓಕೆ, ಇಂಟು ಎ ರೇಸ್ ಟು ಎನ್ ಅಂತ ಇದೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ಸ್. ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್ ಅಂತ ಇದೆ. ಸೊ ಇದನ್ನ ಯಾವ ರೀತಿ ಬರೀಬಹುದು ನಾವು, ಎ ರೇಸ್ ಟು ಎಂ ಪ್ಲಸ್ ಎನ್ ಅಂತ ಬರೀತೀವಿ. ಓಕೆ, ಎಂ ಪ್ಲಸ್ ಎನ್ ಅಂತ ಬರೀತೀವಿ. ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್ ಇಸ್ ಈಕ್ವಲ್ ಟು ಎ ರೇಸ್ ಟು ಎಂ ಪ್ಲಸ್ ಎನ್ ಅಂತ ಬರೀತೀವಿ. ಓಕೆ, ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ನಾ ಒನ್ ಬೈ ಒನ್ ಒಂದೊಂದು ಲಾಸಿಗೂ ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೇನೆ. ಫಾರ್ ಎಕ್ಸಾಂಪಲ್ ಇವಾಗ ಇದು 2 ಸ್ಕ್ವೇರ್ ಅಂತ ಇದೆ ಇಂಟು 2 ಕ್ಯೂಬ್ ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಯ್ತು ನಿಮ್ಗೆ, ಫಸ್ಟ್ ಏನಾಯ್ತು, ಇಲ್ಲಿ ಎ ಅಂದ್ರ ಇಲ್ಲಿ ಬೇಸ್ ನಲ್ಲಿ ಇರುವಂತಹ ಸಂಖ್ಯೆಗಳು ಸೇಮ್ ಇದಾವ. ಓಕೆ, ಸೊ ಎಕ್ಸ್ಪೋನೆಂಟ್ಸ್ ನಲ್ಲಿ ಎಂ ಮತ್ತೆ ಎನ್ ಅಂದ್ರೆ ಬೇರೆ ಬೇರೆ ಇದಾವ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಈ 2 ಅನ್ನ ಆಸ್ ಇಟ್ ಈಸ್ ಇಟ್ಟು, ರೈಟ್, 2 ಅನ್ನ ಆಸ್ ಇಟ್ ಈಸ್ ಇಟ್ಟು, ಇದು ಎಂ ಪ್ಲಸ್ ಎನ್ ಅಂದ್ರೆ ಇಲ್ಲಿ ಮೇಲೆ ಬರ್ತಕ್ಕಂತ ಘಾತಾಂಕಗಳು ಎಕ್ಸ್ಪೋನೆಂಟ್ಸ್ ಗಳನ್ನ ವಿ ಹ್ಯಾವ್ ಟು ಆಡ್ ದಿಸ್. ಓಕೆ, ಸೊ ಇಲ್ಲಿ ಏನಾಗತ್ತ, 2 ಪ್ಲಸ್ 3 ಎಷ್ಟಾಯ್ತು, 2 ರೇಸ್ ಟು 5 ಅಂತ ಆಯ್ತಾ, 2 ರೇಸ್ ಟು 5 ಅಂತ ಆಯ್ತಾ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ಹೇಳ್ರಿ, ಹಾಗಾದ್ರೆ 2 ರೇಸ್ ಟು 5 ಅಂತಂದ್ರ 2 ಅನ್ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಅಂತ ಇದೆ. ಹಾಗಾದ್ರೆ 2 ಅನ್ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನಾಗುತ್ತೆ, ಆನ್ಸರ್ ಬರ್ತದೆ. ಸೊ ಎಷ್ಟಾಗತ್ತೆ ನೋಡ್ರಿ, 2 ಟು 4, 4 ಟು 8, 8 ಟು 16, 16 ಟು 32. ಈ ರೀತಿ ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ಈ ರೀತಿ ನಮಗ್ ಕೊಟ್ಟಾಗ ನಾವ್ ಯಾವ ರೀತಿ ಡೈರೆಕ್ಟ್ ಆಗಿ ಮಾಡ್ಬೇಕು ಅಥವಾ ನಾವ್ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವ್ ಏನ್ ಮಾಡ್ಕೊಂಡಿರ್ಬೇಕು ಹೇಳ್ರಿ, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಫಸ್ಟ್ ಲಾ ಏನಾಯ್ತು, ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್ ಇಸ್ ಈಕ್ವಲ್ ಟು ಎ ರೇಸ್ ಟು ಎಂ ಪ್ಲಸ್ ಎನ್ ಅಂತ ಇದೆ. ಓಕೆ, ಓಕೆ, shall I rub this? Okay, so second laws of exponents ಏನಿದೆ, second laws of exponents is second one. Okay, a raised to m divided by a raised to n. Okay, so a raised to m is equal to a raised to m divided by a raised to n is equal to a raised to m minus n. ಓಕೆ, ಸೊ ಅಲ್ಲಿ ಮಲ್ಟಿಪ್ಲೈ ಇದ್ದಾಗ ನಮ್ಗೆ ಏನಾಗತ್ತೆ ಹೇಳ್ರಿ, ಪ್ಲಸ್ ಬಂತು, ಇಲ್ಲಿ ಡಿವೈಡೆಡ್ ಬೈ ಇದ್ದಾಗ ಮೈನಸ್ ಅಂತ ಬಂತು, ಎ ರೇಸ್ ಟು ಎಂ ಮೈನಸ್ ಎನ್ ಅಂತ ಬಂತು. ಸೊ ಎಕ್ಸಾಂಪಲ್ಸ್ ಗಳನ್ನ ಮತ್ತೆ ಹೇಳ್ತೇನೆ ಅಂತ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡ್ರಿ, ಎ ರೇಸ್ ಟು ಎಂ ರೇಸ್ ಟು ಎನ್. ಎ ರೇಸ್ ಟು ಎಂ ರೇಸ್ ಟು ಎನ್ ಅಂದಾಗ ಸೊ ಇದೇನಾಗತ್ತೆ ಹೇಳ್ರಿ, ಎ ರೇಸ್ ಟು ಎಂ ಎನ್ ಅಂತ ಆಗತ್ತೆ. ಸೊ ಎ ರೇಸ್ ಟು ಎಂ ಎನ್ ಅಂತ ಆಗುತ್ತೆ. ಯಾವುದು, ಫಸ್ಟ್ ಒನ್ ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್, ಸೆಕೆಂಡ್ ಒನ್ ಎ ರೇಸ್ ಟು ಎಂ ಡಿವೈಡೆಡ್ ಬೈ ಎ ರೇಸ್ ಟು ಎನ್, ಥರ್ಡ್ ಒನ್ ಎ ರೇಸ್ ಟು ಎಂ ರೇಸ್ ಟು ಎನ್ ಇಸ್ ಈಕ್ವಲ್ ಟು ಎ ರೇಸ್ ಟು ಎಂ ಎನ್. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ, ಎ ರೇಸ್ ಟು ಎಂ ಇಂಟು ಬಿ ರೇಸ್ ಟು ಎಂ. ಎ ರೇಸ್ ಟು ಎಂ ಇಂಟು ಬಿ ರೇಸ್ ಟು ಎಂ ಇಸ್ ಈಕ್ವಲ್ ಟು ಏನಾಗಿದೆ, ಎ ಬಿ ರೇಸ್ ಟು ಎಂ. ಎ ಬಿ ರೇಸ್ ಟು ಎಂ ಅಂತ ಇದೆ. ಸೊ ಇದ್ರ ಸಿಮ್ಯುಲೇಷನ್ಸ್ ಅದಾವ್, ನಿಮ್ಗೆ ಅದಕ್ಕೆ ತೋರಿಸ್ತೇನೆ. ಮತ್ತೆ ನಾನು ಎಕ್ಸಾಂಪಲ್ ಇಲ್ಲಿ ಬರೀದು ಅಲ್ಲಿ ತೋರಿಸೋದಾಗ್ಬಾರ್ದು. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ಏನಿದೆ, ಮತ್ತೆ ನಮ್ಗೆ ಎ ರೇಸ್ ಟು ಎಂ ಡಿವೈಡೆಡ್ ಬೈ ಬಿ ರೇಸ್ ಟು ಎಂ. ಓಕೆ, ಸೊ ಇಸ್ ಈಕ್ವಲ್ ಟು ಎ ಬೈ ಬಿ ರೇಸ್ ಟು ಎಂ. ಎ ಬೈ ಬಿ ರೇಸ್ ಟು ಎಂ ಅಂತ ಇದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಸಿಕ್ಸ್ತ್ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ, ಸಿಕ್ಸ್ತ್
a raised to 0. Okay, a raised to 0 is 1. Okay, so a raised to 0 ಇತ್ತಂದ್ರೆ ನಮಗೆ ಆನ್ಸರ್ ಏನಾಗತ್ತ 0 ಅಂತ ಬರುತ್ತೆ. ಗೊತ್ತಾಯ್ತಲ್ಲ? ಹಾಗಾದ್ರೆ ಇವಿಷ್ಟು ಏನಾಗ್ತು, these are all the laws of exponents. Using this laws we have to solve the problems related to the exponents. Okay, so ಅದ್ರದ್ದು ಒನ್ ಬೈ ಒನ್ ಇವನ್ನೆಲ್ಲ ಲಾಸ್ ಗಳನ್ನ ಯೂಸ್ ಮಾಡ್ಕೋತ ನಾವೇನ್ ಮಾಡ್ಬೋದು, ಎಕ್ಸ್ಪೋನೆಂಟ್ಸ್ ಗೆ ರಿಲೇಟೆಡ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಹೌ ಟು ಸಾಲ್ವ್ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಅದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲೇ ನಾನೊಂದು ಸಿಮ್ಯುಲೇಷನ್ ತೋರಿಸ್ತೇನೆ ನೋಡ್ರಿ, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಮೇಲೆ. ಕ್ಯಾನ್ ಯು ಸಿ ಮೈ ಸ್ಕ್ರೀನ್? ಓಕೆ, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಇಲ್ಲಿ ನೋಡ್ರಿ, ಹೆಡ್ಲೈನ್ ಇದೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಇದೆ. ಸೊ ಒಂದೊಂದ್ ಲಾಗೆ ನಮ್ಗೆ ಏನಾಗಿದೆ, ಸೊ ಫಸ್ಟ್ ಲಾ ಏನಾಗಿದೆ ನೋಡ್ರಿ, ಇಲ್ಲೇ ಕಾಣಿಸ್ತಾ ಇದೆ, ಇಲ್ಲಿ ಮಿಡ್ಲ್ ಕೆಳಗೆ laws of exponents a raised to m divided by a raised to n is equal to a raised to m minus n ಅಂತ ಇದೆ. ಓಕೆ, ಸೊ ಏನಾಗ್ತಾ ಇದೆ ಇಲ್ಲಿ ನಮ್ಗೆ 4 ಕ್ಯೂಬ್ ಡಿವೈಡೆಡ್ ಬೈ 4 raised to 5 ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಏನಾಗ್ಬೇಕು ನನ್ಗೆ ಇಲ್ಲಿ a raised to m minus n, a ಅಂದ್ರೆ ಆಸ್ ಇಟ್ ಇಸ್ 4 ಅನ್ನ ಆಸ್ ಇಟ್ ಇಸ್ ಇಟ್ಟು, ಇಲ್ಲಿ ಏನಾಗಿದೆ 3, ಇಲ್ಲಿ ಏನಾಗಿದೆ -5 ಅಂತ ಇದೆ. ಸೊ ಹಾಗಾಗಿ ಏನಾಯ್ತು 4 raised to -2 ಅಂತ ಆಯ್ತು. ಅದನ್ನ ರೆಸಿಪ್ರೋಕಲ್ ನಲ್ಲಿ ಬರ್ದಾಗ ನಮ್ಗೆ ಏನಾಗ್ತೈತಿ 1/16 ಅಂತ ಆಗುತ್ತೆ. ಸೊ ನಾನು ಸ್ವಲ್ಪ ಬ್ಲಾಕ್ ಬೋರ್ಡ್ ಇಲ್ಲಿ ವೈಟ್ ಬೋರ್ಡ್ ನಲ್ಲಿ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೇನೆ, ಅವಾಗ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಸೊ ಅವರೆಲ್ಲ ಇನ್ ಡಿಟೇಲ್ ಆಗಿ ಅಲ್ಲಿ ಬರ್ದಿರೋದಿಲ್ಲ. ಓಕೆ, ಸೊ ನೆಕ್ಸ್ಟ್. ಓಕೆ, ಸೊ ಈ ರೀತಿ ಇದು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಯಾವುದು, a raised to m and a raised to n ಅಂತ ಇದೆ. ಸೊ ಈಗ ನೆಕ್ಸ್ಟ್ ಲಾ ಯಾವ್ದು ಬಂತು ನೋಡ್ರಿ, a raised to m raised to n ಅಂತ ಬಂತು. a raised to m raised to n ಅಂದಾಗ a raised to m into n, ಆ mn ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಇಲ್ಲಿ ನೋಡ್ರಿ ಒಂದ್ಸಲ, ಹೌದಾ? ಸೊ ಇಲ್ಲಿ 3 raised to -2 raised to -2 ಅಂತ ಇದೆ. ಇಲ್ಲಿ a ಅಂದ್ರೆ 3, -2 ಅಂದ್ರೆ m, -4 ಅಂದ್ರೆ n. ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ a ಅನ್ನ ಆಸ್ ಇಟ್ ಈಸ್ ಇಟ್ರು, ಈ -2 -4 ಅಂದ್ರೆ ಏನು m n ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗತ್ತೆ ನಮ್ಗೆ m ಇಂಟು n, ಅವನ್ ಎರಡನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ 4 2s 8, 3 raised to 8 ಅಂತ ಆಯ್ತು. 3 ಅನ್ನ 8 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ವಿ ಕ್ಯಾನ್ ಗೆಟ್ 6561 ಅಂತ ಬಂತು. ಓಕೆ, ಸೊ ಮತ್ತೆ ನೋಡ್ರಿ ಇಲ್ಲೇ ನಮಗೆ ಬೇರೆ ಕ್ವಶನ್ ಕಾಣಿಸ್ತಾ ಇದೆ, ಹೌದಾ? ಸೊ ನಮ್ಗೆ ಇಲ್ಲಿ ಸಾಕಷ್ಟು ಇದ್ರ ಬೇಸ್ ಮೇಲೆ ನಾವು ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಮಾಡಬಹುದು. ವಿ ಕ್ಯಾನ್ ಡು. ಓಕೆ, ಓಕೆ, ನೆಕ್ಸ್ಟ್ ಇವಾಗ ಯಾವ್ದು ಬಂತು ನೋಡ್ರಿ, ಇವಾಗ ಫಸ್ಟ್ ಲಾ ಬಂತು, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್, ದಟ್ ಈಸ್ a raised to m into a raised to n is equal to a raised to m plus n ಅಂತ ಬಂತು. ಓಕೆ, ಸೊ ಇವಾಗ ಏನಾಯ್ತು, ಏನು ಯಾರು ಡೌಟ್ಸ್ ಏನಾದ್ರು ಇದೆಯಾ? 4 - 2, ವೆರಿ ಗುಡ್. ಸೊ ಏನಾಗಿದೆ ಇಲ್ಲಿ, ಸಿಂಪ್ಲಿಫೈ ದ ಎಕ್ಸ್ಪೋನೆಂಟ್ಸ್. ಇದ್ರ ಬೇಸ್ ಮೇಲೆ ನಾವ್ ಏನ್ ಇರ್ಬೇಕು, a ಅನ್ನ ಆಸ್ ಇಟ್ ಈಸ್ ಅಂದ್ರೆ 4 ಅನ್ನ ಆಸ್ ಇಟ್ ಈಸ್ ಇಟ್ಟು, ಮೇಲೆ ಇರುವಂತ -1 -2 ಅನ್ನ ನಾವು ಆಡ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ ನೋಡಿ, ಚೆಕ್ ಆನ್ಸರ್ ಅಂತ ಇದೆ, ಅಲ್ಲಿ ಏನಾಗತ್ತೆ ನೋಡ್ರಿ, 4 raised to -1 -2 ಅಂತ ಇದ್ರೆ ಅದು ಏನಾಗ್ತೋ ಸೇಮ್ ಸೈನ್ ಗಳಿರೋದ್ರಿಂದ ನಾವು ಆಡ್ ಮಾಡ್ಬೇಕು. 2 + 1 is 3 -3. ಸೊ 4 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಬಂತು, 64 ಅಂತ ಬಂತು. ಓಕೆ, ಸೊ ಇದೊಂದು ಲಾ a raised to m. ಆಮೇಲೆ ಲಾಸ್ಟ್ ಮುಗಿತಲ್ಲ. ಸೊ ಇನ್ನೂ ಒಂದಿಷ್ಟು ಅದಾವು, ಅವನ್ನೆಲ್ಲ ನಾ ಮತ್ತೆ ತೋರಿಸ್ತೇನೆ, ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ನಮ್ಗೆ ಏನಾಗತ್ತೆ ಹೇಳ್ರಿ, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಓಕೆ, 4 - 2. ಓಕೆ, ವೆರಿ ಗುಡ್. ಸೊ ಸ್ವಲ್ಪ ನಿಮ್ಗೆ ಐಡಿಯಾ ಬಂತು ಅನ್ಕೋತೀನಿ ನಾನು. ಈ ಎಲ್ಲಾ ಲಾಸ್ ಗಳನ್ನ ನಾವು ಈಸಿಯಾಗಿ, ಲಾಸ್ ಅಲ್ಲ ಲಾಸ್, ಓಕೆ, ಸೊ ಲಾಸ್ ಗಳನ್ನ ನಾವು ಕರೆಕ್ಟ್ ಆಗಿ ಕಲ್ತೀವಿ ಅಂದ್ರೆ ನಾವು ಈಸಿಲಿ ಸಾಲ್ವ್ ಮಾಡಬಹುದು ಯಾವುದು ರಿಲೇಟೆಡ್ ಟು ದ ಎಕ್ಸ್ಪೋನೆಂಟ್ಸ್ ಪ್ರಾಬ್ಲಮ್ಸ್ ಗಳನ್ನ. ಓಕೆ, ಬಟ್ ನಿಮ್ಗೆ ಏನಾಗ್ಬೇಕಂದ್ರೆ ಅವನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು, ಯಾವ್ದ ಬಂದ್ರೆ ಏನಾಗತ್ತ ಅಂತ ಹೇಳಿ. ಓಕೆ, ಸೊ ಇವಾಗ 1 by 1 ನೋಡೋಣ ಹಾಗಾದ್ರೆ.
ಒಂದ್ ಸೆಕೆಂಡ್. ಒಂದು ಎಕ್ಸಾಂಪಲ್ಸ್ ಕೊಡ್ಲಿ ನಾನು, ಜಸ್ಟ್ ನೀವು ಹೇಳ್ಬೋದಾ? 2 raised to 2 ಅಂತ ಇದೆ. ಇದೇನ್ ಬರ್ಬೋದು ಹೇಳ್ರಿ? ಏನ್ ಬರ್ಬೋದು? ನೆಕ್ಸ್ಟ್ 2 raised to 3 raised to -3. ಇದನ್ನ ಯಾವ ರೀತಿ ಬರಿಬಹುದು? ಏನಾಗತ್ತ? 2 raised to 2 cube raised to square ಅಂತ ಇದೆ. ಸೊ ಇದು ಯಾವ ಒಂದು ಲಾ ಅನ್ನ ಹೋಲ್ತಿತ್ ನೋಡ್ರಿ ಇದು? ಇಟ್ಸ್ ಬೇಸ್ಡ್ ಆನ್ ದ ವಿಚ್ ಲಾ? ದಟ್ ಈಸ್ a raised to m raised to n ಅಂತ ಇತ್ತು, ಹೌದಾ? ಸೊ ಇದ್ರದ್ದು ಲಾಸ್ ಏನಿತ್ತು ನಮ್ಗೆ? a raised to m raised to n ಅಂದ್ರೆ ನಾವ್ ಏನಂತ ಬರಿಬಹುದು? a raised to mn ಅಂತ ಬರಿಬಹುದಾ? ಕರೆಕ್ಟಾ? ಸೊ ಹಾಗಾದ್ರೆ ನಾವ್ ಏನಂತ ಬರಿಬಹುದು? 2 raised to ಇವನ್ನೆರಡನ್ನ ಮಲ್ಟಿಪ್ಲೈ ಮಾಡಿ ಬರಿಬಹುದು. 3 into 2 is 6. ಓಕೆ, ಸೊ 2 raised to 6 ಅಂತ ಇದೆ. 2 ಅನ್ನ 6 ಟೈಮ್ಸ್ ನಾವ್ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಕರೆಕ್ಟಾ? ಓಕೆ, ನೆಕ್ಸ್ಟ್ ಇಲ್ಲಿ 3 minus cube ಅಂತ ಇದೆ. ಓಕೆ, 3 raised to minus cube ಅಂತ ಇದೆ. ಫಸ್ಟ್ ನಾವ್ ಏನ್ ಮಾಡ್ಬೇಕು? ಅದನ್ನ ರೆಸಿಪ್ರೋಕಲ್ ಆಗಿ ಬರಿಬೇಕು. ದಟ್ ಈಸ್ 1/3 cube ಅಂತ ಹೇಳಿ ನಾವ್ ಈ ರೀತಿ ಬರ್ತೀವಿ ಅಂದ್ರೆ ಅದು ಮೈನಸ್ ಹೋಗ್ಬಿಡ್ತೈತಿ. ಓಕೆ, ಸೊ ಹಾಗಾದ್ರೆ ನಾವೀಗ ಏನಾಯ್ತು? 1/3 cube ಅಂದ್ರೆ ಎಷ್ಟಾಯ್ತು? 1/3 cube ಅಂದ್ರೆ 27 ಆಯ್ತು. 1/27 ಅಂತ ಆಯ್ತು. ಕರೆಕ್ಟಾ? ಸೊ ಈ ರೀತಿ ನಾವ್ ಏನ್ ಮಾಡ್ಬೋದು? ನಿಮಗೆ ಡೌಟ್ಸ್ ಕೇಳ್ಬೇಕು, ಮೇಡಮ್ ಇದನ್ನ -3 ಈ ರೀತಿ ಯಾಕಿಟ್ರು? ಹೌದಾ? -3 ಯಾಕೆ ಹಿಂಗೆ ಯಾಕೆ ಬರ್ದಿವಿ? ಡೌಟ್ಸ್ ಎಲ್ಲ ಕೇಳ್ಬೇಕಲ್ಲ? ಕೇಳಂಗಿಲ್ಲ ನೀವು ಡೌಟ್ಸ್, ಹೌದಾ? ಜಸ್ಟ್ ಮೆಸೇಜ್ ಅಷ್ಟೇ ಮಾಡ್ತಿರ್ತೀರಿ, ಹೌದಲ್ಲ? ಡೌಟ್ಸ್ ಕೇಳ್ಬೇಕಲ್ಲ? ಸೊ ಇದನ್ನ -3 ಇದೇ ರೀತಿ ಯಾಕೆ ಬಂತು? ಹೌದಾ? ಸೊ ಅದ್ ಯಾಕೆ ಬಂತು ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ನೊಳಗೆ ನಿಮ್ಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಇಷ್ಟೊತ್ತವರೆಗೂ ಹೇಳಿರುವಂತ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕೇಳ್ರಿ. ಓಕೆ, ಸೊ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮೆನ್ಸುರೇಷನ್ ಟಾಪಿಕ್ ಮೇಲೆ ನಿಮ್ಗೆ MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೇನೆ. ಓಕೆ, ಸೊ ಹಾಗಾಗಿ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.